ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ಅಭಿಮಾನಿಗಳ ದೇವರಿಗೆ ಹೃದಯಪೂರ್ವಕ ನಮಸ್ಕರಿಸುತ್ತಾ ನಾನು ಮಾತು ಶುರು ಮಾಡ್ತೀನಿ. ಚೆನ್ನಾಗಿತ್ತು ಇದೆ ಬಿಟ್ರ ಕಳೆದ 20 ದಿನದಿಂದ ನಾವೆಲ್ಲರೂ, ನಾನು ಮತ್ತು ನಮ್ಮ ಕುಟುಂಬದ ಸದಸ್ಯರು ನಿಮ್ಗಳ ಮಧ್ಯೆನೆ ಓಡಾಡ್ತಾ ಗುರುತಿಸ್ಕೊಂತ ಊರೂರಿಗೆ ಬಂದು ಆಶೀರ್ವಾದ ಪಟ್ಕೊಂಡು ಹೋಗಿದ್ದೀವಿ ಅನ್ನೋದು ಸತ್ಯನಾ? ಪ್ರತಿಯೊಂದಿನ ಅವರು ಆಪೋಸಿಷನ್ ಕಡೆಯವರು ಕ್ಯಾನ್ವಾಸ್ ಮಾಡೋದು ಹೊರತು ಗೊತ್ತಿಲ್ಲ, ಆದ್ರೆ ಪ್ರತಿ ದಿನ ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ, ನನ್ನ ಮನೆಯ ಬಗ್ಗೆ ಮಾತಾಡೋದು ಅದು ಅವ್ರಿಗೆ ಬಿಟ್ಟಿದ್ವಿ. ನಾವು ಯಾವುದಕ್ಕೂ ಉತ್ತರ ಕೊಡಲ್ಲ ಅಂತ ತೀರ್ಮಾನ ಮಾಡಿಕೊಂಡಿರೋರು ಇವತ್ತು ನಾನು ಒಂದು ಮಾತು ಬಗ್ಗೆ ಒಂದು ಉತ್ತರ ಕೊಡಬೇಕು ನಿಮ್ಮೆಲ್ಲರಿಗೂ ಅಂತ ನನಗೆ ಅನಿಸ್ತಾ ಇದೆ. ನಾನು ವಯಸ್ಸಲ್ಲಿ ಚಿಕ್ಕವನು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ರಾಜಕೀಯದಲ್ಲಿ ನಾನು ಅಂಬೆಗಾಲಿಕ್ನೋ ಎಡಗಾಲಿಕ್ನೋ ನನಗೆ ಗೊತ್ತಿಲ್ಲ, ನಾನು ರಾಜಕಾರಣಿ ಎಲ್ಲ ಅಂತಾನೆ ಹೇಳ್ಕೊಂಡು ಬಂದಿದ್ದೀನಿ. ಆದ್ರೆ ನಮ್ಮ ತಾಯಿ ಬಗ್ಗೆ ಯಾರಾದ್ರು ಮಾತಾಡಿದ್ರೆ, ಇಲ್ಲಾಂದ್ರೆ ನಮ್ಮ ತಂದೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾವು ಸುಮ್ಮನಿರೋದು ಸಾಧ್ಯನಾ? ಅದಕ್ಕೆ ಒಂದು ವಿಷಯ ಮಾತಾಡ್ತೀನಿ ಕೇಳಿ. ಇವತ್ತು ನವೆಂಬರ್ 24 ರಾತ್ರಿ 9:30 ವಿಕ್ರಮ್ ಹಾಸ್ಪಿಟಲ್ ನಾನಿದ್ದೆ. ಅಂಬರೀಷ್ ಅವ್ರನ್ನ ಕೊನೆ ಬಾರಿ ಮಂಡ್ಯಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ತಪ್ಪಾಗತ್ತೆ ಮುಖ್ಯಮಂತ್ರಿಗಳು ಅಂತ ನಾನು ಹೇಳಿದ್ದೀನಿ. ಇದು ನಮ್ಮ ತಂದೆ ಮೇಲೆ ನಾನಿಗೂ ಸತ್ಯ. ಇನ್ನು ಮುಂದೆ ಕೇಳಿ, ಅವತ್ತು ರಾತ್ರಿ ಆಗೋದಿಲ್ಲ, ಕಷ್ಟ, ಸೆಕ್ಯೂರಿಟಿ ಏರ್ಪಾಡು ಮಾಡಕ್ಕಾಗಲ್ಲ, ಜನ ರಕ್ಷಿಸಿಬಿಟ್ಟಿದ್ದಾರೆ, ಜನ ಬೆಂಕಿ ಉಳಿತಾ ಇದೆ, ಅಲ್ಲಿ ಆಗೋದಿಲ್ಲ ಅಂತ ಹೇಳೋದು. ಆ ಸಮಯದಲ್ಲಿ ನಮ್ಮ ತಾಯಿಗಂತೂ ಶಕ್ತಿ ಇಲ್ಲ, ಯಾವ ತಾಯಿಗೂ ಇರಲ್ಲ, ಅರ್ಥ ಮಾಡ್ಕೊಂಡಿದ್ರು. ಬೆಳಗಿನ ಜಾವ 8 ಗಂಟೆ ಕಂಠೀರವ ಸ್ಟುಡಿಯೋ ಬೆಂಗಳೂರು. ಇದೇ ಮುಖ್ಯಮಂತ್ರಿಗಳು ಬರ್ತಾರೆ, ಬೆಂತಟ್ಟಿ ಕಿವಿಲಿ ಹೇಳ್ತಾರೆ, ಬೇಜಾರು ಮಾಡ್ಕೊಬೇಡ ಕಣಪ್ಪ, ನೀನ್ ಕೇಳಿದ್ದು ಯಾಕೋ ಆಗದೆ ಇರೋದು ಸಾಧ್ಯ ಅನ್ಸುತ್ತೆ. ಅದೇ ಸಮಯದಲ್ಲಿ ತಂದೆಯವ್ರ ದರ್ಶನ ಪಟ್ಕೊಂಡು ಒಬ್ರು ಹೋಗ್ತಾ ಇರೋರು ಇದೇ ಮಂಡ್ಯ ಜಿಲ್ಲೆಯವರೊಬ್ರು ಹೆಸರು ಕರ್ದಿ ಕೂಗ್ತಾರೆ, ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ. ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, ಅಂಬರೀಷ್ ಅವ್ರಿಗೆ ಗೌರವ ಸಲ್ಲಿಸಿದ್ದು ಮುಖ್ಯಮಂತ್ರಿ ಇಲ್ಲ ಅಂದ್ರೆ ಸರ್ಕಾರ ಅಲ್ಲ, ಕರ್ನಾಟಕ ರಾಜ್ಯ ಜನತೆ, ಮುಖ್ಯವಾಗಿ ಮಂಡ್ಯ ಜಿಲ್ಲೆ ಜನತೆ. ಅಂಬರೀಷ್ ಅವ್ರಿಗೆ ಗೌರವ ಕೊಟ್ಟು, ಅಂಬರೀಷ್ ಅವ್ರಿಗೆ ಸ್ಥಾನಮಾನ MP MLA ಇಂದ ಸಿಕ್ಕಿಲ್ಲ. ಅವರು ಇದೆಲ್ಲ ಆಗಕ್ ಮುಂಚೆ ಏನಾಗಿದ್ರು, ಮಂಡ್ಯದ ಗಂಡು ಆಗಿ ಬಂದಿದ್ರು ಅಷ್ಟೇ. ಅದಕ್ಕಾಗಿ ತಾವೆಲ್ಲರೂ ಗೌರವ ಕೊಟ್ರಿ, ಜನ ಗೌರವ ಕೊಟ್ರು. ಜನ ಸುಮ್ಮನೆತ್ತಿದ್ರ ನೀವು ಕರ್ಕೊಂಬತ್ತಿಲ್ಲ ಅಂದ್ರೆ. ಹಾಗಾಗಿ ಅದನ್ನ ರಾಜಕೀಯವಾಗಿ ಬಳಸ್ಕೋಬೇಡಿ ಅಂತ ನೀವು ಕೇಳ್ತೀನಿ. ನಿಮ್ಮ ಹತ್ರ ಹಲವಾರು ವಿಷಯಗಳು ಇರ್ತಾರೆ ಚರ್ಚೆ ಮಾಡಕ್ಕೆ. ಇರುತ್ತಾ ಇಲ್ವ? ಅವ್ರ ಹತ್ರ 7 ಜನ ಇದ್ದಾರೆ, 3 ಜನ ಮಂತ್ರಿಗಳಿದ್ದಾರೆ. ಅವ್ರ ಸಾಧನೆಗಳ ಬಗ್ಗೆ ನಾವು ದಯವಿಟ್ಟು ಮಾತಾಡಿ. ನಮ್ಮ ತಂದೆ ಬಗ್ಗೆ ಇನ್ನೊಂದು ಮಾತು ಈ ಚುನಾವಣೆ ಸಂದರ್ಭದಲ್ಲಿ ಮಾತಾಡಕ್ ಹೋಗ್ಬೇಡಿ ಅಂತ ನಾನು ನಿಮ್ಮ ಕೈ ಜೋಡಿಸಿ, ಕೈ ಮುಗಿದು ಕೇಳ್ಕೊತೀನಿ, ತೊಂದರೆ ಇಲ್ಲ, ಮಾತಾಡಕ್ ಹೋಗ್ಬೇಡಿ. ನಾನು ಅವ್ರ ಬಗ್ಗೆ ಮಾತಾಡಿದೆ ಅಂತ ಕೆಲವರು ಬೇಜಾರು ಆಗಿರ್ಬೋದೇನೋ. ಏನ್ ಚಿಕ್ಕ ಹುಡುಗ ಆ ಸ್ಥಾನದಲ್ಲಿ ವ್ಯಕ್ತಿ ಬಗ್ಗೆ ಇವ್ರು ಹೆಂಗ್ ಮಾತಾಡ್ತೇನೆ ಅಂತ. ಅವ್ರು ಮಾತಾಡಿದ್ದೇನು, ಸಾವಿನ ನೋವು ನನಗೆ ಆ ಎಮ್ಮನ ಮಕ್ಕಳಲ್ಲಿ ಕಾಣಿಸ್ತಿಲ್ಲ ಅಂತಾನೆ. ಸರಿನಾ? ಸಾವಿನ ನೋವು ಆ ತಾಯಿ ಮಕ್ಕಳಲ್ಲಿ ಕಾಣಿಸ್ತಿಲ್ಲ ಅಂತಾರೆ, ಸರಿನಾ? ಅದಕ್ಕೆ ನಾನು ಕೇಳೋ ಪ್ರಶ್ನೆ ಕೇಳಿದ್ನಪ್ಪ, ನಮಗೆ ನೋವು ಹೆಂಗ್ ತೋರ್ಸಕ್ ಗೊತ್ತಿಲ್ಲ ಅಂತ ನಾನು ಆ ಮಾತು ಹೇಳಿದೆ. ತಪ್ಪ ನಂದು? ತಪ್ಪಾಗಿದ್ರೆ ನೀವು ಶ್ರಮಿಸಿ, ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ನನಗೆ ಬೇಜಾರಿಲ್ಲ. ಈ 2 ವಿಷಯ ನಿಮ್ ಮುಂದೆ ತಂದು ಉದ್ದೇಶ ಏನಂದ್ರೆ, ಮೊದಲನೇ ದಿನದಿಂದ ನಾವು ಏನೇ ನಿರ್ಧಾರ ತಗೊಂಡ್ರು
ನಿಮ್ಮನ್ನ ವಿಚಾರಿಸಿ ಉದ್ದೇಶಿಸಿ ನಿಮ್ ತೀರ್ಪು ನಾವು ಕೇಳಿ ನಿಮ್ ತೀರ್ಮಾನಕ್ಕೆ ನಾವು ತಲೆ ಬಾಗಿದೀವಿ. ಅದಕ್ಕೆ ಇವತ್ತು ನನ್ನ ಮಾತುಗಳಿಗೂ ನೀವೇ ತೀರ್ಮಾನ ಮಾಡಿ ಅಂತ ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನ ಪ್ರಚಾರ ಮುಗಿದಿದೆ, ಪ್ರಚಾರ ಮುಗೀತೀಗ, 3 ದಿನ ಇದೆ. ಎಲ್ಲರೂ ಹೇಳ್ತಾರೆ ಅಂಬರೀಷ್ ಅಣ್ಣನ ಕುಟುಂಬ, ಅವರ ಭವಿಷ್ಯ, ಇಲ್ಲಿ ನಮಗೊಂದು ಸ್ಥಾನ, ನಿಮ್ಮ ಮನಸ್ಸಲ್ಲಿ ಒಂದು ಜಾಗ ಇದೆ ಅಂತ ನೀವು ತೋರಿಸ್ಕೋಬೇಕಾಗಿರೋದು 18ನೇ ತಾರೀಕಲ್ಲಿ. ಅಂಬರೀಷ್ ಅಣ್ಣನ ಮೇಲೆ ಇದ್ದಿದ್ದ ಅಭಿಮಾನ ಎಲ್ಲೂ ಹೋಗಿಲ್ಲ. ಅವ್ರು ಹೋಗಿರ್ಬೋದು, ಅಭಿಮಾನ ಎಲ್ಲೂ ಹೋಗಿಲ್ಲ ಅಂತ ನೀವು ತೋರಿಸ್ಬೇಕಾಗಿದೆ 18ನೇ ತಾರೀಕಿಗೆ. ದಯಮಾಡಿ ನಿಮ್ಮೆಲ್ಲರ ಒಂದೇ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಕೇಳೋದಿಷ್ಟೇ, ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದೆ ನಮ್ಮ ತಾಯಿ, ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ, ಒಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ಈಗ ಇನ್ನೇನು ನಮ್ಮ ಕೈಲಿಲ್ಲ, ಎಲ್ಲ ನಿಮ್ಮ ಕೈಲೇ ಇರೋದು. ನಮ್ಮ ಕುಟುಂಬನ ಉಳಿಸಿ ಅಂತಲೂ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸಕ್ ಮುಂಚೆ ಕ್ರಮ ಸಂಖ್ಯೆ 20 ನಿಮ್ ತಮ್ಮ ಹೇಳ್ತೀನಿ ಬಿಟ್ಬಿಡೋಣ. ಕ್ರಮ ಸಂಖ್ಯೆ 20 ಆದ್ರೂ ನನಗೆ ಇನ್ನೇನು ಅಳಗ್ ಆಯ್ತಿತ್ತು, ನಗ್ಸ್ಬಿಡ್ತಿಲ್ಲ ಕಣ್ರ, ಹಿಂಗೆಲ್ಲ ಮಾಡ್ಬಿಟ್ಟು ಅಳುಬೇಡಿ ಅನ್ನೋಕ್ಕಿಂತ ನೀವು ಅಳಗ್ ಬಿಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ ಧೈರ್ಯ ತುಂಬ್ತಾ ಇದ್ರೆ ಪ್ರತಿಯೊಂದಿನ ನಾವು ಅಳೋದಿಲ್ಲ. ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಷ್ ಅಂತ ಪೂರ್ತಿ ಹೆಸರು ಇರುತ್ತೆ. ಅಮ್ಮನ ಫೋಟೋ ಕೂಡ ಇದೆ, ಇಲ್ಲಿ ಮಗ ನೋಡ್ಕೊಂಡ್ಬಿಡಿ ಫೋಟೋ, ದಯವಿಟ್ಟು ಹುಷಾರಾಗಿ ನೋಡಿ. ಕಹಳೆ ಗುರ್ತು ನಿಮ್ಮ ಮತ ಮುಖಾಂತರ ನಮ್ಮ ತಾಯಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರೇನಪ್ಪ? ನಾನು ಇಲ್ಲಿಯವನೇ, ನನಗೂ ಇವರಲ್ಲಿ ಹಕ್ಕಿದೆ. ನನ್ನ ಹೆಸರು ಅಭಿಷೇಕ್ ಅಂಬರೀಷ್ ಅಲ್ಲ, ಅದು ನೀವು ಕೊಟ್ಟಿರೋ ಹೆಸರು. ನಮ್ಮಪ್ಪ ಇಟ್ಟಿರೋ ಹೆಸರು ಅಭಿಷೇಕ್ ಗೌಡ. ಈ ಅಭಿಷೇಕ್ ಗೌಡ ಮಾತು ಮುಗಿಸ್ತಾ ನೀವು ನಮಸ್ಕರಿಸುತ್ತಾ ಕೂತ್ಕೊಳ್ತೀನಿ. ಬರ್ತಾರೆ.